ಸ್ವಲ್ಪ ದಿನ ಆದ ನಂತರ ಅವ್ರ ತಂದೆಗೆ ಕೊನೆಯ ಸಮಯ ಇತ್ತು, ಅವರು ತೀರ್ಕೊಂಡ್ರು. ನೋಡ್ರಿ, ಸಣ್ಣ ಮಗ ಸೇವೆ ಮಾಡಿದ್ನಲ್ಲ, ಅವರಿಗೆ ಮಲ್ಕೊಂಡು ರಾತ್ರಿ ಅವ ಕನಸಿನಲ್ಲಿ ಹೇಳಿದ್ರು 100 ಅಶ್ರಫಿಗಳು ಅಂದ್ರೆ ಬಂಗಾರದ ನಾಣ್ಯಗಳು ಇದಾವ ಅಂತ ಕನಸಿನಲ್ಲಿ ಬಂದು ಒಬ್ರು ಹೇಳಿದ್ರು. ಅವರು ರಾತ್ರಿ ತಂದೆ ಸೇವೆ ಮಾಡಿದ್ರಲ್ಲ ಸಣ್ಣ ಮಗ, ರಾತ್ರಿ ನಾನು ಕನಸಲ್ಲಿ ನೋಡಿದ್ದೇನೆ, ಒಬ್ರು ಹೇಳಿದ್ರು 100 ಬಂಗಾರದ ನಾಣ್ಯಗಳು ಅಶ್ರಫ್ಗಳು ಇದಾವಂತಂದು ಒಂದು ಕಡೆ ನೋಡಿನಂತ ಅವ್ರ ಹೆಂಡತಿಗೆ ಹೇಳಿದ್ರು. ಅವ್ರ ಹೆಂಡತಿ ಹೇಳ್ತಾ, ನೀನೇನು ಹುಚ್ಚಿದೆ ಏನಪ್ಪಾ ಅಂತ. ಎರಡನೇ ರಾತ್ರಿ ಮತ್ತೆ ಮಲ್ಕೊಂತಿದ್ದಾನ, ಮತ್ತೆ ಎರಡನೇ ದಿನ ಕೂಡ ಕನಸು, ಮತ್ತೆ 2 ದಿನ ಕನಸಿತ್ತು. ಮತ್ತೆ ಅದ್ರೊಳಗಡೆ ಏನಂತದಾರ 10 ಅಶ್ರಫ್ಗಳು ಇದಾವ ಅಂತಿದಾರ. ಅದರಲ್ಲಿ ಬರ್ಕತ್ ಐತೆ ಅಂತ ಕೇಳ್ತಿದ್ದಾನೆ. ಯಾರು ಸೇವೆ ಮಾಡಿದ್ನಲ್ಲ ಮಗ ಆತ. ಮೊದಲನೇದಲ್ಲಿ 100 ಅಶ್ರಫ್ ಇದ್ದು, ಎರಡನೇದರಲ್ಲಿ 10 ಅಶ್ರಫ್, ಅದರಲ್ಲಿ ಬರ್ಕತ್ ಅದ ಅಂದ್ರ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದು ಕೇಳಿದ್ರು, ಅಶ್ರಫಿ 100 ಅಶ್ರಫ್ದಲ್ಲಿ ಬರ್ಕತ್ ಇಲ್ಲ, ಅದ್ರ 10ನೇ ಅಶ್ರಫ್ದಲ್ಲಿ ಬರ್ಕತ್ ಐತೆ ಅಂತ ಕೇಳಿದ್ರು. ಹೋದ್ರು, ಅದಕ್ಕೆ ಹೋದ್ರು, ನೋಡಿದ್ರು. ನೋಡ್ರಿ, ಕೆಳಗಡೆ ಗೋಣ್ ಕೆಳ ಹಾಕಿರಲ್ಲ ಅವ್ರ ಎಬ್ಸಿರಿ. ದಾರಿಲಿ ಒಬ್ಬತ್ತ ಮೀನು ಮಾರ್ತಿದ್ದಂತೆ. ಆ ಅಶ್ರಫ್ ಇತ್ತಲ್ಲ ಬಂಗಾರದ ನಾಣ್ಯ, ಅದನ್ನ ಸ್ವಲ್ಪ ಮುರಿದು ಅವ್ರಿಗೆ ಕೊಟ್ಟು ಮೀನು ತಗೊಂಬಂದ್ರು ಮನೆಗೆ. ತಗೊಂಬಂದು ಹೆಂಡತಿ ಕೊಟ್ರು. ಆ ಹೆಂಡತಿ ಮನೆಯಲ್ಲಿ ಮೀನನ್ನ ಕಟ್ ಮಾಡಿದ್ರು. ಅದ್ರೊಳಗಡೆ ಏನಿದ್ದು ಮೋತಿ ಅಂದ್ರೆ ಮುತ್ತುಗಳಿದ್ವು ಅದ್ರೊಳಗಡೆ. ಅವ್ರು ತಗೊಂಡು ಯಾರು ಮಾರ್ತಾರಲ್ಲ, ಅದು ಅವ್ರು ವ್ಯಾಪಾರ ಮಾಡ್ತಾರಲ್ಲ, ಅವು ಮುತ್ತುಗಳು ವ್ಯಾಪಾರ ತಗೊಂಡೋದ್ರು. ಅವು ಮೋತಿಗಳು ಒಳಗಡೆ ಇದಾವಲ್ಲ, ಅವೇನೋ ಮುತ್ತುಗಳು ಭಾಳ ರೇಟಿನ ಇದಾವ. ಇಲ್ಲಿ ನಮ್ಮ ಕೈಲಿ ಆಗಂಗಿಲ್ಲ, ಇಲ್ಲಿ ಬಜಾರೆಲ್ಲ ಸಣ್ಣದು, ವ್ಯಾಪಾರಸ್ಥರು ಕಡಿಮೆ ಐತೆ, ಇಲ್ಲಿ ಆಗಂಗಿಲ್ಲ, ದೊಡ್ಡದಲ್ಲಿ ಹೋಗ್ಬೇಕಂತ ಇದ್ರು. ದೊಡ್ಡ ಊರು ಯಾವುದಪ್ಪ ಅಂತಂದ್ರೆ, ಯಾವುದು ಬಳ್ಳಾರಿ ಎಲ್ಲ ದೊಡ್ಡ ಊರು. ಅದಕ್ಕಿಂತ ದೊಡ್ಡ ಊರು ಯಾವ್ದು ರೀ? ಬೆಂಗಳೂರು. ಅಲ್ಲಿ ತಗೊಂಡೋದ್ರು ಬೆಂಗಳೂರಿಗೆ, ದೊಡ್ಡ ಊರಿಗೆ. ಅಂದ್ರೆ ಉದಾಹರಣೆ ಕೊಡ್ತಿದಾರೆ ಇಲ್ಲಿ ಬೆಂಗಳೂರು ಅಂತ, ನಮಗೆ ಅರ್ಥ ಆಗಲ್ಲ ಅಂತೇಳಿ. ಅದು ತಗೊಂಡೋಗಿ ಅಲ್ಲಿ ಇರ್ತಾರಲ್ಲ ಬಾದಶಾ, ಅವ್ರಿಗೆ ತೋರಿಸಿದ್ರು. ಆ ಬಾದಶಾನ ಕೊಟ್ರೆ ಮುತ್ತುನ ಅದ್ರ ಬದಲಾಗಿ 90 ಒಂಟೆಗಳು ಮೇಲ್ಗಡೆ ಆಗಷ್ಟು ಬಂಗಾರನ್ನು ಕೊಟ್ಟ. 90 ಒಂಟೆಗಳು ಇತ್ತು ಅಂತ ಮೇಲ್ಗಡೆ ಬಂಗಾರದಷ್ಟು ಕೊಟ್ಟ. ತಗೊಂಬಂದು ಯಾರು ಸಣ್ಣ ಮಗ ಸೇವ್ ಮಾಡಿದ್ನಲ್ಲ ಆತ ತಗೊಂಬಂದು ಜೀವನ ಮಾಡ್ತಿದ್ದ. ಆ ಬಾದಶಾ ತಗೊಂಡೋಗಿ ಅದು ಮುತ್ತುನ ತಾಜ್ ಇತ್ತಲ್ಲಿ ತಾಜ್ ಮೇಲೆ ಹಚ್ಚಿದ್ರು. ಆ ಮುತ್ತು ಕೊಟ್ಟಿದ್ರಲ್ಲ, ಒಂದು ಇರೋ ಬದಲು 2 ಇದ್ದಿದ್ರೆ ಬೇಸತ್ತಂತ ಜನರು ಹೇಳಿದ್ರು ಅವ್ರಿಗೆ, ಬಾದಶಾನಿಗೆ. ಆ ಬಾದಶಾ ಮಾಡೋದ ಆ ಮನುಷ್ಯದ್ನಲ್ಲ ಸೇವೆ ಮಾಡಿದ್ನಲ್ಲ ಆ ಮನುಷ್ಯನಿಗೆ ಹೇಳಿದ್ರು. ಯಾರಿಗೆ? ಮೀನು ಹೊಟ್ಟೆ ಒಳಗಡೆ ಮುತ್ತು ಸಿಕ್ಕಿದ್ವಲ್ಲ ಅವ್ರಿಗೆ. ಆ ಮನುಷ್ಯನಿಗೆ ಕೇಳಿದ್ರು, ಇನ್ನೊಂದು ಮುತ್ತು ಐತೇನಪ್ಪ ಅಂತ ಬಾದಶಾ ಕೇಳ್ದ. ನೋಡ್ರಿ, ಅಲ್ಲಾ ತಲ ಕೊಡಕ್ ಬಂದ್ರೆ ಹೆಂಗ್ ಕೊಡ್ತದನ, ಬರ್ಕತ್ ನೋಡ್ರಿ ಹೆಂಗ್ ಕೊಡ್ತದನ. ಅದಕ್ಕೋಸ್ಕರ ತಂದೆ ತಾಯಿ ಸೇವೆ ಮಾಡ್ರಿ, ಅವ್ರಿಗೆ ಗೌರವದಿಂದ ನೋಡ್ರಿ, ಪ್ರೀತಿಯಿಂದ ನೋಡ್ರಿ. ಪ್ರಪಂಚದಲ್ಲಿ ಪ್ರತಿಯೊಂದು ಸಿಗ್ತದೆ, ಅದರ ತಂದೆ ತಾಯಿ ಸಿಗಂಗಿಲ್ಲ. ಅದಕ್ಕೋಸ್ಕರ ತಂದೆ ತಾಯಿ ಸೇವೆ ಯಾರು ಮಾಡ್ತಾರ? ತಂದೆ ಸ್ವರ್ಗದ ಬಾಗಿಲಿದಾರ, ತಾಯಿ ಕಾಲ್ ಕೆಳಗಡೆ ನಿಂತು ಸ್ವರ್ಗ ಇದೆ. ಅದಕ್ಕೋಸ್ಕರ ತಂದೆ ತಾಯಿನ ನಾವು ಸಂತೋಷ ಪಡಿಸಿದ್ರೆ ಅಲ್ಲಾಹ ತಾಲ ಸಂತೋಷ ಆಗ್ತಾನ. ಎಲ್ಲರೂ ನಿಯತ್ ಮಾಡ್ರಿ, ತಂದೆ ತಾಯಿ ಜೊತೆಗೆ ಪ್ರೀತಿಯಿಂದ ನೋಡೋಣ, ಮಾಡೋಣ ಇನ್ಶಾಲ್ಲ. ಅದಕ್ಕೋಸ್ಕರ ಮಲ್ಕೊಂಡ್ರ ಹೇಳ್ರಿ ಏನ್ ಮಾಡನ್ರಿ. ಅದಕ್ಕೋಸ್ಕರ ತಂದೆ ತಾಯಿ ಹತ್ರ ಪ್ರೀತಿಯಿಂದ ಇರಬೇಕು. ಮಲ್ಕೊಳ್ಳೋದು ಒಂದ್ ಸ್ವಲ್ಪ ಹೊತ್ತು, ಆಮೇಲೆ ಮಲ್ಕೋಬಹುದು, ಬಿಡ್ತಾರೆ. ಆದ್ರೆ ದಿನ ಮಾತು ಕೇಳಂತವೆ ಸಂದರ್ಭ ಸಿಗೋಂಗಿಲ್ಲ. ಮತ್ತೆ ಎರಡನೇದು ಏನಪ್ಪ ಅಂದ್ರೆ, ನಮ್ಮ ಜೀವನದಲ್ಲಿ ಒಳ್ಳೆ ನಡವಳಿಕೆ ಬರಬೇಕು. ಅದೇ ನಡವಳಿಕೆ ಅಂದ್ರೆ ಏನು? ಯಾರ ಹತ್ರ ಮಾತಾಡ್ಲಿ ಪ್ರೀತಿಯಿಂದ ಮಾತಾಡ್ಬೇಕು, ಯಾರ ಹತ್ರ ಮಾತಾಡಿ ನಕ್ಕೊಂತ ಮಾತಾಡ್ಬೇಕು. ನಮ್ದು 100 ಟೆನ್ಷನ್ಗಳು ಇರ್ತಾವ, ಮನೆ ಕಷ್ಟಗಳು ಇರ್ತಾವ. ಯಾರಾದ್ರೂ ಕಂಡ್ರಪ್ಪ ಅಂದ್ರೆ ಸಲಾಮ್ ಮಾಡಿ ಪ್ರೀತಿಯಿಂದ ನಗಬೇಕು.
ಯಾರು ತಲುಪಿಸ್ತಾರ, ಸಲಾಮ್ ಹೇಳ್ತಾ ಇರ್ತಾರ, ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲ ತಲ ಸಲಾಮತಿಯಿಂದ ಅಂದ್ರೆ ಸಂತೋಷವಾಗಿ ಇಡ್ತಾನೆ ಅವ್ರನ್ನ. ಅದಕ್ಕೋಸ್ಕರ ಏನಂತಪ್ಪ ಅಂದ್ರೆ ನಾವು ಮಾತಾಡೋ ಮಾತಿಂದ ಇರ್ಬೋದು, ಪ್ರೀತಿಯಿಂದ ಮಾತಾಡ್ಬೇಕು, ಯಾರಿಗೆ ತೊಂದರೆ ಕೊಡಬಾರ್ದು. ಅದಕ್ಕೋಸ್ಕರ ಯಾರಿಗೆ ತೊಂದರೆ ಕೊಡಬಾರ್ದು. ನಮ್ಮ ಓಣೆಯಲ್ಲಿ ನಮ್ಮೂರಲ್ಲಿ ಯಾರಾದ್ರೂ ರೋಗದಿಂದ ಇದ್ದಾರ ಅವ್ರಿಗೆ ನಾವೇನು ಮಾಡಬೇಕು, ಸಹಾಯ ಮಾಡಬೇಕು. ಅದಕ್ಕೋಸ್ಕರ ಮುಸಲ್ಮಾನರು ಏನು ಮಾಡಿದಾರ, ಸಹಾಯ ಮಾಡೋಕ್ಕೋಸ್ಕರ ತಲೆ ಕೊಟ್ಟಿದ್ದಾನೆ. ಮಕ್ಕಪಟ್ಟಣದಲ್ಲಿ ನಮ್ಮ ಪ್ರಭುದೇವ್ರ ದಿನ ಮಾತು ತಲುಪ್ಸೋಕೆ ಹೋಗ್ತಿದ್ರಲ್ಲ, ಮುದೇಕಿ ಏನು ಮಾಡ್ತಿದ್ದಪ್ಪ ಅಂದ್ರೆ ಅವ್ರ ಮೇಲ್ಗಡೆ ಕಸ ಹಾಕ್ತಿದ್ರು. ನಮ್ಮ ಪ್ರಭುದೇವ್ರಿಗೆ ಕಷ್ಟ ಕೊಡ್ತಿದ್ರು ದಿನ ಮಾತು ತಲುಪ್ಸೋಕೆ ಹೋದ್ರೆ. ನಮ್ಮ ಪ್ರಭುದೇವ್ರು ನೋಡಿದ್ರು ಒಂದು ಸ್ವಲ್ಪ ದಿನ ಅವ್ರ ಮೈ ಮೇಲ್ಗಡೆ ಕಸನೇ ಆಗ್ತಿಲ್ಲ, ಅಂದ್ರೆ ಕಸ ಆಗ್ತಿಲ್ಲ ಅಂದ್ರೆ ಅವ್ರನ್ನ ವಿಚಾರಣೆ ಮಾಡಿದ್ರೆ ಅಜ್ಜಿ ಏನಿದಾಳ ರೋಗ ಬಂದೈತೆ ಅಂದ್ರೆ ಆರಾಮಿಲ್ಲ.